पूज्याय राघवेंद्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನುವೆ. ಒಳಗಡೆ ಹೋಗ್ತಾ ಒಂದ್ ಗೋಡೆಯಲ್ಲಿ ಬರ್ದಿತ್ತು, ಕಷ್ಟ ಬಂದಾಗ ನಾವು ರಾಯರ ಹತ್ರ ಹೋಗ್ಬಾರ್ದಂತೆ, ಕಷ್ಟಕ್ಕೆ ಹೇಳ್ಬೇಕಂತೆ ರಾಯರಿದ್ದಾರೆ ಅಂತ. ಸೊ ಆವಾಗ ಕಷ್ಟ ನಮ್ಮನ್ನ ಬಿಟ್ಟು ಹೋಗ್ತದೆ ಅಂತ ಗೋಡೆ ಮೇಲೆ ಒಳಗಡೆನೆ ಬಂದಿತ್ತು. ಇವತ್ತು ನಾನು ರಾಯರ ಮಠದಲ್ಲಿದ್ದೇನೆ. ಇವತ್ತಿನ ನನ್ನ ಬಜೆಟ್ ವ್ಲಾಗ್ ಬಂದ್ಬಿಟ್ಟು ರಾಯರ ಮಠಕ್ಕೆ ಮಂತ್ರಾಲಯಕ್ಕೆ ಬೆಂಗಳೂರಿಂದ ಹೇಗ್ ಬರೋದು ಅಂತ. ಸೊ ಈ ವಿಡಿಯೋ ನೀವು ನೋಡಿದ್ರೆ ನಿಮ್ಗೆ ಬಜೆಟ್ ನಲ್ಲಿ ಹೆಂಗೆ ಬರೋದು, ಎಷ್ಟು ಖರ್ಚಾಗ್ತದೆ, ಎಲ್ಲಿ ಸ್ಟೇ, ಊಟ ತಿಂಡಿ ಏನು, ಯಾವ ತರ ಇರ್ಬೇಕು, ಸೋಲೋ ಆಗಿ ಬರೋದಾದ್ರೆ ಹೆಂಗ್ ಬರ್ಬೇಕು, ಬಜೆಟ್ ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಮಾಡಿದ್ದೇನೆ ನೋಡಿ, ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ ರಾಘವೇಂದ್ರ ಸ್ವಾಮಿಗಳದ್ದು ಹೇಗ್ ಬರ್ಬೇಕು ಬಜೆಟ್ ಅಲ್ಲಿ ಅಂತ. ಅಂಡ್ ಟೂರ್ ಪ್ಯಾಕೇಜ್ ಕೂಡ ಇದೆ ನನ್ನ ಚಾನಲ್ ಅಲ್ಲಿ ನೋಡ್ಬೋದು. ಸೊ ಈ ವಿಡಿಯೋ ನಿಮ್ಗೋಸ್ಕರ. ನಾನಿವಾಗ ಬೆಂಗಳೂರಿನ KSR ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀನಿ. ನನ್ನ ಹಿಂದೆ ಕಾಣಿಸ್ತಾ ಇರ್ಬೋದು ಮಂತ್ರಾಲಯಂ ರೋಡ್ ಹೋಗುವ ಟ್ರೈನ್ ಅದು. ಇಲ್ಲಿಂದ ಪ್ರತಿದಿನ 5 ಟ್ರೈನ್ ಹೊರಡುತ್ತೆ. ಸಂಜೆ 4 ಗಂಟೆಯಿಂದ ಶುರುವಾಗಿ ರಾತ್ರಿ 11:20 ತನಕ ಟ್ರೈನ್ ಹೊರಡ್ತಾನೆ ಇರುತ್ತೆ. ಬೆಸ್ಟ್ ಟೈಮ್ ಏನು ಅಂತಂದ್ರೆ 8:40 ಟ್ರೈನ್ ಇದೆ, ಅದನ್ನ ತಗೊಳ್ಬಹುದು. ಇಲ್ಲ ಅಂತಂದ್ರೆ SPC ನಾಂದೇಡ್ ಎಕ್ಸ್ಪ್ರೆಸ್ ಇದನ್ನ ತಗೊಳ್ಬಹುದು. 11:20 ಹೊರಡುತ್ತಾ ಇತ್ತು ಇಲ್ಲಿಂದ. ಸೊ ಬೆಂಗಳೂರಿಂದ ಹೊರಡೋ ಅಷ್ಟು ಟ್ರೈನ್ ನ ಲಿಸ್ಟ್ ನ ನಿಮ್ಗೆ ಡಿಸ್ಪ್ಲೇ ಅಲ್ಲಿ ಹಾಕಿದ್ದೀನಿ, ಕಾಣಿಸ್ತಾ ಇರ್ಬೋದು. ಸೊ ಬೆಸ್ಟ್ ಆಪ್ಷನ್ ಯಾವುದು ಅಂತಂದ್ರೆ ನನ್ನ ಹಿಂದೆ ಕಡೆ ಇರೋ ಟ್ರೈನ್ SPC ನಾಂದೇಡ್ ಎಕ್ಸ್ಪ್ರೆಸ್. 11:20 ಇದು SPC ಇಂದ ಹೊರಡುತ್ತೆ ಬೆಂಗಳೂರಿಂದ. ಸುಮಾರು 7 ಗಂಟೆ 7:15 ಆಗುತ್ತೆ, ಸ್ವಲ್ಪ ಡಿಲೇ ಆಗುತ್ತೆ. ಶೆಡ್ಯೂಲ್ ಟೈಮ್ 7:05 or 7:10, 7:15 ನೀವು ಮಂತ್ರಾಲಯಂ ರೋಡ್ ರೀಚ್ ಆಗ್ತೀರಾ. ಅಲ್ಲಿಂದ ಮುಂದೆ ಆಟೋ ತಗೊಂಡು ಹೋಗ್ಬೋದು. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಆಸ್ ಎಕ್ಸ್ಪೆಕ್ಟೆಡ್ ಟ್ರೈನ್ ಸ್ವಲ್ಪ ಡಿಲೇ ಆಗಿದೆ. ಎಷ್ಟೊತ್ತಿಗೆ ಬಂದ್ರೂ ನಿಮಗೆ ಸ್ಟೇಷನ್ ಮುಂದೆ ಟೆಂಪಲ್ ಹೋಗೋಕೆ ಈ ತರ ಗಾಡಿಗಳು ರೆಡಿಯಾಗಿ ನಿಂತಿರ್ತವೆ. ಶೇರಿಂಗ್ ಆಟೋದಲ್ಲಿ ಪ್ರತಿಯೊಬ್ಬರಿಗೆ 50 ರೂಪಾಯಿ ಆದ್ರೆ ಪ್ರೈವೇಟ್ ಕಾರ್ ಬೇಕಾದ್ರೆ ಕಾರ್ ಸಿಗ್ತದೆ, TT ಬೇಕಾದ್ರೆ TT ಸಿಗ್ತದೆ. ನಿಮ್ಮ ಗ್ರೂಪ್ ಸೈಜ್ ಹಾಗೇನೆ ಬಜೆಟ್ಗೆ ತಕ್ಕಂತೆ ನೀವು ಚೂಸ್ ಮಾಡ್ಕೊಂಡು ಹೋಗ್ಬೋದು. ನಾನ್ ಫ್ಯಾಮಿಲಿ ಜೊತೆ ಬಂದಿರೋದ್ರಿಂದ ಕ್ಯಾಬ್ ಬುಕ್ ಮಾಡಿದೆ. 400 ರೂಪೀಸ್ ಆಯ್ತು. ಶೇರಿಂಗ್ ಆಟೋ ಅಂದ್ರೆ ಈ ತರ ಹೋಗ್ಬೇಕು ನೋಡಿ. ರೈಲ್ವೆ ಸ್ಟೇಷನ್ ಇಂದ ಟೆಂಪಲ್ಗೆ 16 ಕಿಲೋಮೀಟರ್ ಆಗುತ್ತೆ. ರೋಡ್ ಚೆನ್ನಾಗಿದೆ, ನೋ ನೀಡ್ ಟು ವರಿ ಅಬೌಟ್ ದಟ್. ಇದು ನೋಡಿ, ಈ ರೋಡ್ ಫುಲ್ ಇರೋದು ಟೆಂಪಲ್ ಗೆಸ್ಟ್ ಹೌಸ್. ರೈಲ್ವೆ ಸ್ಟೇಷನ್ ಇಂದ ಡೈರೆಕ್ಟ್ ಆಗಿ ನಾವು ಮೊದಲೇ ಬುಕ್ ಮಾಡಿರೋ ಟೆಂಪಲ್ ಗೆಸ್ಟ್ ಹೌಸ್ಗೆ ಬಂದ್ವಿ. 300 ರೂಪಾಯಿಂದ ನಾನ್ AC ರೂಮ್ಗಳು ಸ್ಟಾರ್ಟ್ ಆಗುತ್ತೆ. ಅಡ್ವಾನ್ಸ್ ಆಗಿ ಬುಕ್ ಮಾಡೋದು ವೆಲ್ ಅಂಡ್ ಗುಡ್. ಇದಿಲ್ಲ ಅಂತ ಅಂದ್ರೆ ಪ್ರೈವೇಟ್ ಹೋಟೆಲ್ಗಳು ಕೂಡ ತುಂಬಾನೇ ಇವೆ, ನೋ ನೀಡ್ ಟು ವರಿ ಅಬೌಟ್ ದಟ್. ನಾನಿವಾಗ ಸುಶೀಲೇಂದ್ರ ಗೆಸ್ಟ್ ಹೌಸ್ ಮುಂದೆ ಇದ್ದೀನಿ. ನಾನು ಬುಕ್ ಮಾಡಿದ್ದು ಇದೆ ಗೆಸ್ಟ್ ಹೌಸ್ ಅಲ್ಲಿ ರೂಮ್. ಜಸ್ಟ್ 400 ರೂಪೀಸ್ಗೆ ಈ ಗೆಸ್ಟ್ ಹೌಸ್ ಅಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಗೆಸ್ಟ್ ಹೌಸ್ ನೋಡ್ಬೋದು. ಸೊ ತೋರಿಸ್ತೇನೆ ಬನ್ನಿ. ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡು ಬರೋದು ತುಂಬಾನೇ ಬೆಸ್ಟ್ ಅಂತ ಹೇಳ್ತೀನಿ. ಯಾಕೆ ಅಂತ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಿಮಗೆ ರೂಮ್ ಸಿಗಲ್ಲ. ಆಮೇಲೆ ಪ್ರೈವೇಟ್ ಅಲ್ಲಿ ಬುಕ್ ಮಾಡಬೇಕು, ತುಂಬಾನೇ ಏನು ಜಾಸ್ತಿ 1000 ರೂಪೀಸ್ ಮಿನಿಮಮ್ ಆದ್ರೂ ಕೊಡ್ಬೇಕಾಗ್ತದೆ. ಸೊ ಇದು ಬುಕಿಂಗ್ ಆಫೀಸ್ ಇದೆ ಇಲ್ಲಿ. ನೀವು 4-5 ಗೆಸ್ಟ್ ಹೌಸ್ಗೆ ಇಲ್ಲೇ ಬುಕ್ ಮಾಡಬೇಕು. ಸೊ ನಮ್ಮ ಗೆಸ್ಟ್ ಹೌಸ್ ಬಂದ್ಬಿಟ್ಟು ಇದು ಸುಶೀಲೇಂದ್ರ ಗೆಸ್ಟ್ ಹೌಸ್. ಅದು ಸುಗುಣೇಂದ್ರ ಅನ್ಸುತ್ತೆ ಮೋಸ್ಟ್ಲಿ. ಸೊ ದೇರ್ ಆರ್ ಮೆನಿ. ಸೊ ಈ ರೋಡಲ್ಲಿ ನಾನು ಕಾಣಿಸ್ತಾ ಇದ್ದೀನಲ್ಲ, ಈ ರೋಡಲ್ಲಿ ತುಂಬಾನೇ ಗೆಸ್ಟ್ ಹೌಸ್ ಇರುತ್ತೆ, ದೇವಸ್ಥಾನದ್ದು, ಮಠದ್ದು. ಸೊ ಕಡಿಮೆಗೆ ಸಿಗುತ್ತೆ. ಕಡಿಮೆ ಅಂದ್ರೆ 300 ರೂಪೀಸ್ ಇಂದ ಶುರುವಾಗುತ್ತೆ ಲೀಸ್ಟ್ ಗೆಸ್ಟ್ ಹೌಸು. 1000 ರೂಪೀಸ್ ಕೂಡ ಇದೆ. AC ಬೇಕಾದ್ರೂ AC ಇದೆ, ನಾನ್ AC ಬೇಕಾದ್ರೂ ನಾನ್ AC ಇದೆ. ಸೊ ಡಿಸ್ಪ್ಲೇಲಿ ಕಾಣಿಸ್ತಾ ಇರೋ ವೆಬ್ಸೈಟ್ ಅಲ್ಲಿ ಹೋಗಿ, ಅಫಿಷಿಯಲ್ ವೆಬ್ಸೈಟ್ ಅದು, ಅಲ್ಲಿ ಹೋಗ್ಬಿಟ್ಟು ಬುಕ್ ಮಾಡಿ ಆನ್ಲೈನ್ ಅಲ್ಲಿ. ವೆಲ್ ಬಿಫೋರ್ ಬುಕ್ ಮಾಡಿ, 3 ಡೇಸ್ಗಿನ ಮುಂಚೆ ಬುಕ್ ಮಾಡಬೇಕು. ಆಮೇಲೆ ಸಿಂಗಲ್ಗೆ ರೂಮ್ ಕೊಡಲ್ಲ. ಸೊ ಸೋಲೋ ಟ್ರಾವೆಲರ್ ಯಾರಿದ್ದಾರೆ ನೆನ್ಪಿಟ್ಕೊಳ್ಳಿ, ಅವ್ರಿಗೆ ರೂಮ್ ಕೊಡಲ್ಲ. ಸೊ ಅಟ್ ಲೀಸ್ಟ್ ಮಿನಿಮಮ್ 2 ಪೀಪಲ್ ಆದ್ರೂ ಇರಬೇಕು. ಸೊ ಆ ಥರ ಅರೇಂಜ್ ಮಾಡ್ಕೊಂಡು ಬನ್ನಿ. ಸೋಲೋ ಟ್ರಾವೆಲ್ ಬಂದ್ರೆ ನೀವು ಪ್ರೈವೇಟ್ ಅಲ್ಲಿನೇ ತಗೊಳ್ಬೇಕಾಗ್ತದೆ. ಸೊ ರೂಮ್ ತೋರಿಸ್ತೀನಿ ಇವಾಗ. CC ಕ್ಯಾಮ್ರಾ ಇದೆ ಫಾರ್ ಸೆಕ್ಯೂರಿಟಿ. ದಿಸ್ ಇಸ್ ಮೈ ರೂಮ್ 37. ಎಸ್, ರೂಮ್ ಸ್ಪೇಷಿಯಸ್ ಆಗಿನೇ ಇದೆ, ಇಬ್ರು ಆರಾಮಾಗಿ ಇರ್ಬೋದು. ಕಿಟಕಿಗೆ ಸೊಳ್ಳೆ ಬರಬಾರ್ದು ಅಂತ ಮೆಸ್ ಕೂಡ ಹಾಕಿದ್ದಾರೆ. ನಾನಿವಾಗ ಸುಶೀಲೇಂದ್ರ ಗೆಸ್ಟ್ ಹೌಸ್ ಅಲ್ಲಿ ಇದ್ದೀನಿ. ಜಸ್ಟ್ 400 ರೂಪೀಸ್ ಅಷ್ಟೇ ರೂಮ್ ರೆಂಟು 1 ಡೇಗೆ, 24 ಅವರ್ಸ್ಗೆ. ಸೊ ಆರಾಮಾಗಿ ಬಂದು ಫ್ರೆಶ್ ಅಪ್ ಆಗಿ ಸ್ಟೇ ಆಗಿ ಹೋಗ್ಬೋದು ಇಲ್ಲಿ. ಬಟ್ ಒನ್ ಥಿಂಗ್ ಏನಂದ್ರೆ ಹಾಟ್ ವಾಟರ್ ಇಲ್ಲ. ಸೊ ರೂಮು 1 ಡೇಗೆ ಇಸ್ ಫೈನ್. 400 ರೂಪೀಸ್ಗೆ ಎಷ್ಟು ಸಿಗಬೇಕು ಅಷ್ಟದ್ದು ಹೈಜೀನ್ ಆಗಿ ಇದೆ ಅಂತಲೇ ಹೇಳ್ಬೋದು. ನೀವು ತುಂಬ ಎಮ್ಯುನಿಟಿನೆಲ್ಲ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂತಂದರೆ ಬಜೆಟ್ ಕೂಡ ಅಷ್ಟೇ ಇದೆ. ಸೊ 400 ರೂಪೀಸ್ಗೆ ಎಷ್ಟಿದೆಯೋ ಅಷ್ಟು ಸಾಕು. ಸೊ ಚೆನ್ನಾಗಿದೆ, ರೂಮ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬೋದು. ಆಲ್ರೆಡಿ ನೋಡಿದಿರೋ ರೂಮ್ನ ತೋರಿಸಿದ್ದೀನಿ ನಾನು. ಸೊ ದಿಸ್ ಇಸ್ ದ ಬಿಲ್ಡಿಂಗ್, ಕ್ಲೀನ್ ಆಗಿದೆ. ಸೊ ದಿಸ್ ಇಸ್ ದ ಎಂಟ್ರಿ. ನನಗೆ ಫಸ್ಟ್ ಫ್ಲೋರಲ್ಲಿ ಇದ್ದೀನಿ. ಸೊ ವಸತಿಗೃಹ ರೋಡ್ ನಿಂದ ದೇವಸ್ಥಾನ ಕಡೆ ಹೋಗೋ ದಾರಿನಲ್ಲಿ ಆರ್ಚ್ ಹತ್ರ ಸರ್ಕಲ್ ಸಿಗುತ್ತೆ. ಇಲ್ಲಿಂದ ನಿಮ್ಗೆ ರೈಲ್ವೆ ಸ್ಟೇಷನ್ ಅಥವಾ ಲೋಕಲ್ ಸೈಟ್ ಸೀಯಿಂಗ್ಗೆ ಶೇರಿಂಗ್ ಆಟೋಗಳು ಲಭ್ಯವಿದೆ. ಇದೇ ಆರ್ಚ್ ಪಕ್ಕನೆ ಸೆಂಟ್ರಲ್ ರಿಸೆಪ್ಷನ್ ಆಫೀಸ್ ಕೂಡ ಇದೆ. ರೂಮ್ ಅಥವಾ ಟೆಂಪಲ್ ಬಗ್ಗೆ ಏನಾದ್ರು ಎನ್ಕ್ವೈರಿ ಇದ್ರೆ ಇಲ್ಲಿ ಮಾಡಬಹುದು ನೀವು. ಕಷ್ಟಗಳು ಬಂದಾಗ
ರಾಯರ ಹತ್ರ ಹೋಗ್ಬಾರ್ದಂತೆ, ಕಷ್ಟಕ್ಕೇನೆ ಹೇಳ್ಬೇಕಂತೆ ರಾಯರಿದ್ದಾರೆ ಅಂತ, ಕಷ್ಟನೇ ಹೋಗುತ್ತೆ ಅಂತ. ಅಂತಹ ಸ್ಲೋಗನ್ ಬರ್ದಿದ್ದಾರೆ ಒಳಗಡೆ ನೋಡ್ಬೋದು. ಸೊ ಈಗ ದರ್ಶನ ಮಾಡ್ಕೊಂಡು ಬಂದೆ. ಶಿವರಾತ್ರಿ ದಿನ ಸುದಿನದಲ್ಲಿ ದರ್ಶನ ಆಯ್ತು ನಂದು. ಜನ ಕೂಡ ಜಾಸ್ತಿ ಏನಿಲ್ಲ, ತುಂಬಾನೇ ಕಡಿಮೆ ಇದ್ದಾರೆ ಅಂತ ಹೇಳ್ಬೋದು, ನೋಡ್ಬೋದು. ಸೊ ಶಿವರಾತ್ರಿ ಆಗಿದ್ರು ಕೂಡ ಮೂರ್ ದಿನ ರಜಾ ಇದ್ರು ಕೂಡ ಎಲ್ಲೂ ಕೂಡ ಜನ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಹಾಫ್ ಆನ್ ಅವರ್ ಒಳಗಡೆನೆ ದರ್ಶನ ಆಗೋಯ್ತು. ಸೊ ನೀವು ಕೂಡ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ರೆ ಆರಾಮಾಗಿ ಬರ್ಬೋದು. ದರ್ಶನಕ್ಕೆ ತುಂಬಾ ಟೈಮ್ ಆಗುತ್ತೆ ಅಂತದ್ದೇನು ಯೋಚನೆ ಮಾಡೋ ಅಗತ್ಯ ಇಲ್ಲ. ಪರಿಮಳ ಪ್ರಸಾದ ಕೌಂಟರ್ ನ ದೇವಸ್ಥಾನದ ಮುಂದ್ಗಡೆನೆ ಕೊಡ್ತಾರೆ. ಸೊ ಇಲ್ಲೇನೆ ಇದೆ ಪರಿಮಳ ಪ್ರಸಾದ ಕೌಂಟರ್. ನನ್ನ ಹಿಂದ್ಗಡೆ ಚಪ್ಪಲ್ ಸ್ಟ್ಯಾಂಡ್ ಕೂಡ ಅಲ್ಲೇನೆ ಇದೆ. ಸೊ ಒಳಗಡೆ ಹೋದಾಗ ನಿಮ್ಗೆ ಏನೋ ಒಂಥರ ಧನ್ಯತಾ ಭಾವ, ಬೇಡ ಅಂದ್ರೆ ಆಟೋಮೆಟಿಕ್ ಆಗಿ ಬರುತ್ತೆ ಬೃಂದಾವನ ನೋಡಿದಾಗ. ಅಷ್ಟು ಕ್ಯೂಟ್ ಆಗಿ ಅಷ್ಟು ಸುಂದರವಾಗಿದೆ ಅಂತ ಹೇಳ್ಬೋದು. ಸೊ 1,000 ರೂಪಾಯಿ ದರ್ಶನ ಇದೆ, ಹಾಗೇನೆ ನಾರ್ಮಲ್ ಸರ್ವದರ್ಶನ ಅಂತ ಇದೆ. ಸರ್ವದರ್ಶನದಲ್ಲಿ ಹೋಗ್ಬೋದು, ಏನು ರಶ್ ಇರಲ್ಲ. ನೀವು ವೀಕ್ ಡೇಸ್ ಅಲ್ಲಿ ವೀಕೆಂಡ್ ಅಲ್ಲಿ ಯಾವ ದಿನ ಬಂದ್ರು ಕೂಡ ಆರಾಮಾಗಿ ಸರ್ವದರ್ಶನಕ್ಕೆ ಹೋಗಿ ದರ್ಶನನ ಮುಗಿಸ್ಕೊಂಡು ಬರ್ಬೋದು. ಸೊ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. 1,000 ರೂಪಾಯಿದು ಏನಂತಂದ್ರೆ ಸ್ವಲ್ಪ ಮುಂದೆ ಬಿಡ್ತಾರೆ, ಸ್ವಲ್ಪ ಜಾಸ್ತಿ ಹೊತ್ತು ನಿಮಗೆ ನೋಡಕ್ಕೆ ಬಿಡ್ಬೋದು. ಸರ್ವದರ್ಶನ ಆದ್ರೆ ಜಸ್ಟ್ ಬೇಗ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಆರಾಮಾಗಿ ಸರ್ವದರ್ಶನಕ್ಕೆ ಹೋಗಿ ಬನ್ನಿ, ಏನು ತೊಂದರೆ ಇರಲ್ಲ. ಪೀಸ್ ಆಗಿ ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಬರ್ಬಹುದು. ಆಮೇಲೆ ಇಲ್ಲಿಂದ ಪಂಚಮುಖಿ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಾದ್ರೆ ಇಲ್ಲೇನೆ ದೇವಸ್ಥಾನದ ಮುಂದೆನೆ ನಿಮ್ಗೆ ತುಂಬಾ ಜನ ಆಟೋದವ್ರು ಸಿಗ್ತಾರೆ. ಹೋಗ್ಬೇಕಾ ಪಂಚಮುಖಿ ಹೋಗ್ಬೇಕಾ, ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಅಂತ ಕೇಳ್ತಾರೆ. ಸೊ ಅವ್ರ ಹತ್ರ ಕಸ್ಟಮೈಸ್ಡ್ ಆಗಿ ಪ್ಯಾಕೇಜ್ ಬೇಕಾದ್ರೆ ನೀವು ಮಾಡ್ಕೊಡ್ಬೋದು. ಇಲ್ಲ ಅಂತಂದ್ರೆ ಅವ್ರ ಹತ್ರ ಪ್ಯಾಕೇಜ್ ಇರ್ತದೆ. ಒಂದು 5 ಟೆಂಪಲ್ ಏನು ತೋರಿಸ್ತಾರೆ, 150 ರೂಪೀಸ್ ಅನ್ಸುತ್ತೆ. ಸೊ ನಾನಿನ್ನ ಹೋಗಿಲ್ಲ, ಸೊ ಹೋದ್ರೆ ಹೇಳ್ತೀನಿ. ಅದನ್ನ ಆಪ್ಟ್ ಮಾಡ್ಕೋಬಹುದು ನೀವು. ಯಾಕಂದ್ರೆ ಫಸ್ಟ್ ಹಾಫ್ ಅಲ್ಲೇ ಟೆಂಪಲ್ ದರ್ಶನ, ದೇವಸ್ಥಾನದ ದರ್ಶನ ಆದಷ್ಟು ಬೇಗ ಮುಗ್ದೋಗ್ಬಿಡುತ್ತೆ, ಏನು ರಶ್ ಇರಲ್ಲ. ಸೊ ಸೆಕೆಂಡ್ ಹಾಫ್ ಫ್ರೀ ಇರುತ್ತೆ. ಬೆಳಗ್ಗೆ ಬಂದು ಫ್ರೆಶ್ ಆಗಿ ಸಂಜೆ ಹೋಗೋ ಟ್ರೈನ್ ಬುಕ್ ಮಾಡಿದ್ರೆ ನೀವು ಸೆಕೆಂಡ್ ಹಾಫ್ ಅಲ್ಲಿ ಬಾಕಿ ಉಳಿದಿರೋ ಸಣ್ಣ ಪುಟ್ಟ ದೇವಸ್ಥಾನಗಳನ್ನ ಕವರ್ ಮಾಡಬಹುದು. ನಿಮ್ಗೆ ಬೈಕ್ ರೆಂಟಲ್ಗೆ ಬೇಕಂದ್ರೆ ಟೆಂಪಲ್ ಸರ್ಕಲ್ ಹತ್ರ ನಿಮ್ಗೆ ಈ ಶಾಪ್ ಸಿಗುತ್ತೆ. ನಂಬರು ಡಿಸ್ಪ್ಲೇಲಿ ಕಾಣಿಸ್ತಾ ಇದೆ, ಬೇಕಿರೋರು ಎನ್ಕ್ವೈರಿ ಮಾಡ್ಕೋಬಹುದು. ಇದು ಮಂಗಳೂರು ಮಂತ್ರಾಲಯ KSRTC ಬಸ್. ಮಂಗಳೂರಿಂದ 2 ಬಸ್ ಹೊರಡುತ್ತೆ ಪ್ರತಿದಿನ. ಒಂದು ಐರಾವತ 6 ಗಂಟೆಗೆ ಮಂಗಳೂರು ಬಿಡುತ್ತೆ, ಇನ್ನೊಂದು ನಾನ್ AC ಸ್ಲೀಪರ್. ರಾಘವೇಂದ್ರ ಸ್ವಾಮಿಗಳ ದರ್ಶನ ಮುಗಿಸಿ ರೋಡ್ ಹತ್ರ ಅಥವಾ ಸರ್ಕಲ್ ಹತ್ರ ಬಂದ್ರೆ ನಿಮ್ಗೆ ಬಿಚ್ಚಾಲೆ ಹೋಗೋಕೆ ಆಟೋ ಸಿಗ್ತದೆ. ರಾಘವೇಂದ್ರ ಸ್ವಾಮಿಗಳ ಪ್ರಿಯ ಶಿಷ್ಯ ಅಪ್ಪಣ್ಣಾಚಾರ್ಯರು ಇದ್ದ ಸ್ಥಳ ಇದು. ನಾನೀಗ ಶೇರಿಂಗ್ ಆಟೋ ಮೂಲಕ ಬಿಚ್ಚಾಲೆ ಹೋಗ್ತಾ ಇದ್ದೀನಿ. ಬಿಚ್ಚಾಲೆನಲ್ಲಿ ರಾಘವೇಂದ್ರ ಸ್ವಾಮಿಗಳು ಇದ್ದಂತಹ ಮನೆ, ಅವರ ಬೃಂದಾವನ ಎಲ್ಲಾನು ತೋರಿಸ್ತೀನಿ ಬನ್ನಿ. 150 ರೂಪಾಯಿಗೆ ನಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ವಾಪಸ್ ಇಲ್ಲಿಗೆ ತಂದು ಬಿಡ್ತಾರೆ. ಇದರಲ್ಲಿ ಅಭಯ ಆಂಜನೇಯ ಟೆಂಪಲ್, ಪಂಚಮುಖಿ ಆಂಜನೇಯ ಟೆಂಪಲ್, ಬಿಚ್ಚಾಲೆ ಅಪ್ಪಣ್ಣಾಚಾರ್ಯರ ಮನೆ, ಏಕಶಿಲಾ ಬೃಂದಾವನ ಎಲ್ಲವನ್ನು ತೋರಿಸ್ಕೊಂಡು ಕರ್ಕೊಂಡು ಬರ್ತಾರೆ. ನನ್ನ ಹಿಂದೆ ಇರುವಂತದ್ದು ಅಪ್ಪಣ್ಣಾಚಾರ್ಯರ ಮನೆ. ರಾಘವೇಂದ್ರ ಸ್ವಾಮಿಗಳು ಸುಮಾರು 13 ವರ್ಷಗಳ ಕಾಲ ಇಲ್ಲಿ ನೆಲೆಸಿರ್ತಾರೆ. ಇಲ್ಲಿ ಒಳಗಡೆ ರಾಘವೇಂದ್ರ ಸ್ವಾಮಿಗಳು ಮಲಗಿರುವಂತಹ ಸ್ಥಳ ಕೂಡ ಇದೆ. ಸೊ ಶೇರಿಂಗ್ ಆಟೋ ತುಂಬಾನೇ ಸಿಗುತ್ತೆ, ಅಲ್ಲಿಗೆ ಆರಾಮಾಗಿ ಬರ್ಬೋದು ಅಂತಾನೆ ಹೇಳ್ಬೋದು. ಇಲ್ಲೇನೆ ಬೃಂದಾವನ ಕೂಡ ಇದೆ ಪಕ್ಕದ ನದಿನಲ್ಲಿ. ಸೊ ತೋರಿಸ್ತೀನಿ, ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಯೋಗೀಂದ್ರ ಕರಕಮಲ ಪೂಜ್ಯರ ತೂಗಿರೆ ಗುರು ರಾಘವೇಂದ್ರ, ತೂಗಿರೆ ಗುರು ರಾಘವೇಂದ್ರ. ಶಿಲೆ ನೋಡ್ತಾ ಇದ್ರಲ್ಲ, ಸರ್ಪದ ಶಿಲೆನ, ಅದು ಕೃಷ್ಣ ಸರ್ಪ ಅಂತ. ಆಗಿನ ಕಾಲದಲ್ಲಿ ಜೀವಂತವಾಗಿದ್ದ ಸರ್ಪ. ಅದು ಕೃಷ್ಣ ಸರ್ಪ ಅಂತ ಯಾಕಂತಾರೆ ಅಂದ್ರೆ, ಅದು 2 ಕಣ್ಣುಗಳ ಮಧ್ಯೆ ಕೃಷ್ಣನ ಅಂಬೆಗಾಲ ಕೃಷ್ಣನ ಚಿತ್ರವನ್ನು ಕಾಣಬಹುದು. ಜಪದ ಕಟ್ಟೆ, ಹಾಗೇನೆ ಏಕಶಿಲಾ ಬೃಂದಾವನ ಎಲ್ಲ ಅಲ್ಲೇ ಇರೋದು, ಗೋಶಾಲೆ ಎಲ್ಲ ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಜಪ ತಪ ಎಲ್ಲ ಮಾಡ್ತಾ ಇದ್ದಿದ್ದು. ಹಾಗೆ ಇಲ್ಲಿ ರಂಗೋಲಿ ಹಾಕಿದ ಸ್ಥಳ ನೋಡಿ ಇರಲ್ಲ, ಇಲ್ಲಿ 13 ವರ್ಷಗಳ ಕಾಲ ವಿಶ್ರಾಂತಿ ತಗೊಳ್ತಾ ಇದ್ದ ಸ್ಥಳ. ಹಾಗೆ ಇಲ್ಲಿ ಅಪ್ಪಣ್ಣಾಚಾರ್ಯರು ಆ 13 ವರ್ಷಗಳ ಕಾಲ ಒಂದು ಬಟ್ಲಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಹಾಲನ್ನು ಕೊಡ್ತಾ ಇದ್ರು. ಇಲ್ಲೊಂದು ಹುತ್ತ ಇತ್ತು, ಆ ಹುತ್ತದಲ್ಲಿ ಈ ಜೀವಂತವಾಗಿದ್ದ ಕೃಷ್ಣ ಸರ್ಪ ಪ್ರತಿ ಸಲಿನೂ ಬಂದು ಹಾಲು ಕೊಟ್ಕೊಂಡು ಹೋಗಿ ಮತ್ತೆ ಹುತ್ತದೊಳಗೆ ಸೇರ್ಕೊಳ್ಳೋದು. ರಾಘವೇಂದ್ರ ಸ್ವಾಮಿಗಳ ಹಸ್ತದಿಂದನೇ 400 ವರ್ಷಗಳ ಮುಂಚೆ ಪ್ರತಿಷ್ಠಾಪನೆಗೊಂಡ ಕೃಷ್ಣ ಸರ್ಪದ ಶಿಲೆ. ಹಾಗೆ ಮೇಲ್ಗಡೆ ಗೂಡಲ್ಲಿ ಇರುವಂತದ್ದು ಅಪ್ಪಣ್ಣಾಚಾರ್ಯರಿಂದ ಪ್ರತಿಷ್ಠಾಪನೆ ಮಾಡಿರುವಂತಹ ಆಂಜನೇಯ. ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ನಾನು ಹಿಂದೆ ಕಾಣಿಸ್ತಾ ಇದ್ದು ಪಂಚಮುಖಿ ಆಂಜನೇಯ ದೇವಸ್ಥಾನ. ಸೊ ಮಂತ್ರಾಲಯದಿಂದ ಸುಮಾರು 20 ಕಿಲೋಮೀಟರ್, 19ರಿಂದ 20 ಕಿಲೋಮೀಟರ್ ಆಗುತ್ತೆ. ಸೊ ನೋಡ್ಬೋದು, ನೈಟ್ ವ್ಯೂ ಇದು. ದೇವಸ್ಥಾನದ ಅನ್ನಪೂರ್ಣ ಭೋಜನಾಲಯದಲ್ಲಿ ಪ್ರತಿದಿನ ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 2 ತನಕ, ಹಾಗೇನೆ ಸಂಜೆ 7:30ರಿಂದ ರಾತ್ರಿ 9 ತನಕ ಭೋಜನ ಪ್ರಸಾದವಿರುತ್ತದೆ. ನಾನು ಹೋದಾಗ ಬಿಸಿಬೇಳೆಭಾತ್ ಮತ್ತೆ ಕರ್ಡ್ ರೈಸ್ ಇತ್ತು, ಚೆನ್ನಾಗಿತ್ತು ಪ್ರಸಾದ ಅಂತ ಹೇಳ್ಬೋದು. ಸೋಲೋ ಟ್ರಾವೆಲರ್ಗೆ ಬೆಸ್ಟ್ ಆಪ್ಷನ್ ಏನು ಅಂತ ಅಂದ್ರೆ ಅವರು ಬೆಳಗಿನ ಟ್ರೈನ್ ಹಿಡ್ಕೊಂಡು ಬರ್ಬೋದು.
ತಮ್ಮ ಲಗೇಜ್ನ ಶ್ರೀರಮಣ ಕಲ್ಯಾಣ ಮಂಟಪದ ಮುಂದ್ಗಡೆ ಇರೋ ಕ್ಲಾಕ್ ರೂಮಲ್ಲಿ, ನನ್ನ ಹಿಂದೆ ಕಾಣಿಸ್ತಾ ಇರ್ಬೋದು, ಇದು ಕ್ಲಾಕ್ ರೂಮ್ ಅದು. ಸೊ ಈ ಕ್ಲಾಕ್ ರೂಮಲ್ಲಿ ನಿಮ್ಮ ಲಗೇಜ್ನ ಡ್ರಾಪ್ ಮಾಡಿಬಿಟ್ಟು ರಾಯರ ದರ್ಶನ ಪಡ್ಕೊಂಡು ಆಮೇಲೆ ಇಲ್ಲಿಂದ ವಾಪಸ್ ಲಗೇಜ್ನ ಕಲೆಕ್ಟ್ ಮಾಡಿಕೊಂಡು ವಾಪಸ್ ರಿಟರ್ನ್ ಜರ್ನಿ ಶುರು ಮಾಡ್ಬೋದು. ಸೊ ಇದು ಸೋಲೋ ಟ್ರಾವೆಲರ್ಗೆ ಟಿಪ್. ಸೊ ಎಕ್ಸಾಕ್ಟ್ ಪಾಯಿಂಟು ಯಾರನ್ನ ಕೇಳಿದ್ರು ಹೇಳ್ತಾರೆ ಕ್ಲಾಕ್ ರೂಮ್ ಎಲ್ಲಿದೆ ಅಂತ. ನನ್ನ ಹಿಂದೆ ಕಾಣಿಸ್ತಾ ಇದೆ. ಸೊ ಇಲ್ಲಿ ವಾಶ್ರೂಮ್ ಫೆಸಿಲಿಟಿ ಕೂಡ ಇದೆ, ಆರಾಮಾಗಿ ಸ್ನಾನ ಮಾಡ್ಕೊಂಡು ಕೂಡ ಹೋಗ್ಬೋದು. ಸೊ ಈ ಕಡೆ ವಾಶ್ರೂಮ್ ಕೂಡ ಇದೆ, ಜೆಂಟ್ಸು ಸಪ್ರೇಟು ಲೇಡೀಸ್ ಸಪ್ರೇಟ್ ಇದೆ. ಅಲ್ಲಿ ಕ್ಲಾಕ್ ರೂಮ್ ಇದೆ, ಅದು ಕ್ಲಾಕ್ ರೂಮು, ನಿಮ್ಮ ಲಗೇಜ್ನಲ್ಲಿ ಡ್ರಾಪ್ ಮಾಡ್ಬೋದು ಆ್ಯಂಡ್ ಇಲ್ಲಿ ರೆಸ್ಟ್ ಕೂಡ ಮಾಡ್ಬೋದು. ಸೊ ದಿಸ್ ಇಸ್ ದ ಪ್ಲೇಸ್ ಫಾರ್ ಸೋಲೋ ಟ್ರಾವೆಲರ್ ಅಂತಲೇ ಹೇಳ್ಬೋದು. ಆರಾಮಾಗಿರ್ಬೋದು, ಚೆನ್ನಾಗಿರುತ್ತೆ. ಸೊ ಇದು ಒಂದು ಕಲ್ಯಾಣ ಮಂಟಪ ಇದೆ, ಶ್ರೀರಮಣ ಕಲ್ಯಾಣ ಮಂಟಪ ಅಂತ. ಅದರ ಅಪೋಸಿಟ್ ಇದೆ, ಯಾರನ್ನ ಕೇಳಿದ್ರು ಹೇಳ್ತಾರೆ ಶ್ರೀರಮಣ ಕಲ್ಯಾಣ ಮಂಟಪ ಎಲ್ಲಿದೆ ಅಂತ ಕೇಳಿದ್ರೆ ಹೇಳ್ತಾರೆ. ಅದರ ಎಕ್ಸಾಕ್ಟ್ ಆಪೋಸಿಟ್ ನಿಮಗೆ ಕ್ಲಾಕ್ ರೂಮ್ ಸಿಗ್ತದೆ. ದೇವಸ್ಥಾನದ ಪ್ರಾಂಗಣ ಒಳಗಡೆ ಇದ್ದೀನಿ, ನೋಡ್ಬೋದು ನೈಟ್ ವ್ಯೂ ಇದು. ಸೊ ದಿಸ್ ಇಸ್ ಗೋಪುರ, ತುಂಬಾ ಕ್ಲಿಯರ್ ಆಗಿನೇ ಕಾಣಿಸ್ತಾ ಇದೆ ಲೈಟಿಂಗ್ ಅಲ್ಲಿ. ಉತ್ಸವಕ್ಕೆ ಬಳಸುವಂತಹ ಏನು ಪಲ್ಲಕ್ಕಿ ಇರ್ಬೋದು, ತೊಟ್ಲು ಇರ್ಬೋದು, ಅದನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ಪ್ರದರ್ಶನಕ್ಕೆ. ಅದನ್ನು ಕೂಡ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಟೈಮ್ ಇವಾಗ ದರ್ಶನಕ್ಕೆ ಹೋದಾಗ ತುಂಬಾನೇ ಪೀಸ್ ಆಗಿನೇ ಇತ್ತು ಅಂತ. ರಾಯರ ದರ್ಶನಕ್ಕೆ ಹೋಗುವ ಮುಂಚೆ ರಾಯರ ಗುಡಿಯ ಪಕ್ಕದಲ್ಲೇ ಇರುವಂತಹ, ನನ್ನ ಹಿಂದೆ ಕಾಣಿಸ್ತಾ ಇದೆ, ಮಂಚಾಲಮ್ಮನ ಗುಡಿ. ಮಂಚಾಲಮ್ಮ ಅಂದ್ರೆ ಈ ಗ್ರಾಮದ ದೇವತೆ, ಗ್ರಾಮ ದೇವತೆ. ಸೊ ಮಂಚಾಲಮ್ಮನ ದರ್ಶನ ಮುಗಿಸ್ಕೊಂಡು ಅದಾದ್ಮೇಲೆ ರಾಯರ ದರ್ಶನ ಮಾಡಬೇಕು ಅನ್ನೋ ವಾಡಿಕೆ. ಹಾಗಿದ್ರೆ ಮಾತ್ರ ನಿಮ್ಗೆ ಪುಣ್ಯ ಪ್ರಾಪ್ತಿ ಆಗ್ತದೆ ಅನ್ನುವ ನಂಬಿಕೆ ಇದೆ. ಕ್ವಿಕ್ ಆಗಿ ಐಟನರಿ ನೋಡೋದಾದ್ರೆ, ಬೆಂಗಳೂರಿಂದ ಲೇಟ್ ನೈಟ್ ಟ್ರೈನ್ ತಗೊಂಡು ಮಂತ್ರಾಲಯಂ ರೋಡ್ಗೆ ಬನ್ನಿ. ಅಲ್ಲಿಂದ ಶೇರಿಂಗ್ ಆಟೋ ಮೂಲಕ ಟೆಂಪಲ್ ರೀಚ್ ಆಗ್ಬೋದು. ಟೆಂಪಲ್ ರೂಮ್ ಅಥವಾ ನದಿಯಲ್ಲಿ ಫ್ರೆಶ್ ಅಪ್ ಆಗ್ಬಿಟ್ಟು ಲಗೇಜ್ ನ ರೂಮ್ ಅಥವಾ ಕ್ಲಾಕ್ ರೂಮ್ ಅಲ್ಲಿ ಡ್ರಾಪ್ ಮಾಡಿ ರಾಯರ ದರ್ಶನ ಮಾಡಿ ಆಮೇಲೆ ಬ್ರಂಚ್ ಮುಗಿಸಿ ಸ್ವಲ್ಪ ರೆಸ್ಟ್ ತಗೊಳ್ಳಿ. ಸಂಜೆ ಹಾಗೆ ಶೇರಿಂಗ್ ಆಟೋ ಮೂಲಕ ಬಿಚ್ಚಾಲೆ ವಿಸಿಟ್ ಮಾಡಿ ರಾತ್ರಿ ಟ್ರೈನ್ ಅಲ್ಲಿ ವಾಪಸ್ ನೀವು ಬೆಂಗಳೂರು ರೀಚ್ ಆಗ್ಬೋದು. ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಶೇರ್ ಮಾಡೋದ್ರ ಜೊತೆಗೆ ನಮ್ಮ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಆಗಿ. ಗುರುಭ್ಯೋ ನಮಃ.